ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ, ಸಾರಿ ನಿನ್ನೆ ನಮ್ಮ ಪ್ರಿಡಿಕ್ಷನ್ ತಪ್ಪಾಯ್ತು. ನಾವು ಪಂಜಾಬ್ ಗೆಲ್ಲುತ್ತೆ ಅನ್ಕೊಂಡ್ವಿ. ತಪ್ಪಾಗೋಯ್ತು. ಇಷ್ಟು ದಿನ ಯಾವುದು ಆ ಥರ ಪ್ರಿಡಿಕ್ಷನ್ ಹಿಂಗಾಗಿರ್ಲಿಲ್ಲ ನಂದು. ಇವತ್ತೇ ಫಸ್ಟ್ ಟೈಮ್ ಆಗಿರೋದು. 99% ಕರೆಕ್ಟ್. ಇನ್ಮೇಲೆ ಒಂದು ಮ್ಯಾಚ್ ಹೋಗ್ಬಿಡ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಆಕ್ಚುಲಿ ನಿನ್ನೆ ಬೀದು ಕಾಂಪಿಟೇಷನ್ ಇತ್ತು. ಅದು ನಿನ್ನೆ ಮ್ಯಾಚ್ ನೋಡಿದಿರಾ ಅನ್ಸುತ್ತೆ. ತುಂಬಾ ಟಫ್ ಕಾಂಪಿಟೇಷನ್ನೇ. ಲಾಸ್ಟ್ ವರ್ಗು ಆಡಿದ್ದಾರೆ. ಈ ತರ ಪ್ರಿಡಿಕ್ಷನ್ ಇವತ್ತಿಂದ ಯಾವುದು ಆ ಥರ ಆಗಲ್ಲ ಅಂತ ಅನ್ಕೊಂತೀನಿ. ಆಕ್ಚುಲಿ ನಿನ್ನೆ ಬಿ ಟೀಮ್ ಕೂಡ ಹೋಯ್ತು. ಡ್ರೀಮ್ 11 ಟೀಮು ಫಾಲ್ಟ್ ಏನಂದ್ರೆ ಪ್ಲೇಯರ್ಸ್ ಅನೌನ್ಸ್ ಆದಾಗ ನನ್ನ ಟೀಮು ಎಡಿಟ್ ಮಾಡಿಲ್ಲ, ಸೊ ಹೊರಟೋಯ್ತು ಅದನ್ನು. ಸೊ ಅದಕ್ಕೆ ನೀವು ಒಂದ್ಸಲ ಟಾಸ್ ಆದ್ಮೇಲೆ ಹೋಗಿ ನಿಮ್ ಟೀಮ್ ನ ಮತ್ತೆ ಕ್ರಾಸ್ ಚೆಕ್ ಮಾಡಿ. ಬಟ್ ನಾನು ಅವನ್ ಟೀಮ್ ಅದು ಅನೌನ್ಸ್ ಆದ್ಮೇಲೆ ಅವ್ನು ನೋಡ್ಲಿಲ್ಲ, ಸೊ ಹೋಗಿತ್ತು. ಎಷ್ಟು ಹಾಕಿದ್ದೆ? ಎಷ್ಟು ರೂಪಾಯಿದು? 49 ರೂಪೀಸ್ ಹೋಯ್ತು. ಬಟ್ ನನ್ನ ಹಂಗಿಲ್ಲ, ನಾನು ಗ್ಯಾಪಲ್ಲಿ ಯಾವುದೋ ಒಂದೆರಡು ಪ್ಲೇಯರ್ನ ಎತ್ತ ಹಾಕಿದೆ, ನಂದು ಬಂತು, ನಾನು ಹಾಕಿರೋ ಅಮೌಂಟ್ ಬಂತು. ಸಾರಿ, ನಮ್ಮ ಪ್ರಿಡಿಕ್ಷನ್ ನೋಡಿ ಯಾರಿಗಾದ್ರೂ ಏನಾದರೂ ಲಾಸ್ ಆಗಿದ್ರೆ. ಬಟ್ ಇವತ್ತು ನಮ್ಮ ಪ್ರಕಾರ ಯಾವ ಟೀಮ್ ಗೆಲ್ಲುತ್ತೆ? ಇವತ್ತು KKR ಲಕ್ನೋ, KKR ಪಿಚ್ಚು, ಕೋಲ್ಕತ್ತಾನೇ ಗೆಲ್ಲೋದು ಇವತ್ತು. ವಿತೌಟ್ ಫೇಲ್ ಕೋಲ್ಕತ್ತಾ ಗೆಲ್ಲುತ್ತೆ. ಇವಾಗ ನಾನು ನಂಬ್ಕೊಂಡೆ. ಇವಾಗ ನಾನು ಕೂಡ ನನ್ನ ಟೀಮ್ ರೆಡಿ ಮಾಡಬೇಕು ಈಗ ಡ್ರೀಮ್ 11 ಅಲ್ಲಿ. ಇವಾಗ 3:30 ಸ್ಟಾರ್ಟ್ ನೋಡಿ ಮ್ಯಾಚ್. ಈಗ ನಮ್ಮ ಟೀಮ್ ರೆಡಿ ಮಾಡೋಣ ಬನ್ನಿ. ಸೊ ನೋಡಿ ಗಾಯ್ಸ್, ಇದೆ ನಮ್ಮ ಟೀಮು. ಸೊ ಡ್ರೀಮ್ 11 ಅಲ್ಲಿ ನಮ್ಮ ಟೀಮ್ ಇವಾಗ ರೆಡಿ ಆಗಿದೆ. ಇವತ್ತು ಒಬ್ಬರೇ ಆಡ್ತಾ ಇರೋದು. ನನ್ನ ಬಿದು ಲಾಸ್ ಆಗಿದ್ರಿಂದ ನನ್ನ ಟೀಮ್ ಅಷ್ಟೇ ಆಡ್ತಾ ಇದೆ, ಬಿ ಕಡೆ ಆಡ್ತಾ ಇಲ್ಲ. ಸೊ ಇವತ್ತು ನಮ್ಮ ಪ್ರಿಡಿಕ್ಷನ್ ಪ್ರಕಾರ KKR ವಿನ್ ಆಗುತ್ತೆ. KKR ಆಗುತ್ತೆ. ಸೊ ವೆಯ್ಟ್ ಮಾಡಿ ನೋಡೋಣ. ನೀವು ಮ್ಯಾಚ್ ಮಿಸ್ ಮಾಡದೆ ನೋಡಿ. ಇವತ್ತು 2 ಮ್ಯಾಚ್ ಇದೆ. ಮತ್ತೆ ನಾವು ಸಂಜೆ ಒಂದು ಮ್ಯಾಚಿಗೆ ಒಂದು 2 hours, ಎಷ್ಟು ಗಂಟೆಗೆ ಅದು ಸ್ಟಾರ್ಟು? 7:30 ಅಲ್ವಾ? ಮತ್ತೆ ನೀವು ಮಿಸ್ ಮಾಡದೆ ಮುಂಬೈ ಮತ್ತೆ CSKದು ಪ್ರಿಡಿಕ್ಷನ್ನು ಮಿಸ್ ಮಾಡದೆ ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ, ನೋಡಿ. ನಿಮ್ಮೂರ ಜೋಡಿ ನಾವು, ನಮ್ಮ ನೆಚ್ಚಿನ ಬಂಧು ನೀವು. ಸೊ ನಿಮ್ಮ ಬೆಂಬಲ ಸಹಕಾರ ಹೀಗೆ ಸದಾಕಾಲ ನಮ್ಮ ಮೇಲೆ ಇರಲಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.